ಅಯೋಗ್ಯ ಪಾರ್ಟ್ 1 ಏನು ನೋಡಿದ್ರು ನೀವು, ಅದರ ಮುಂದುವರಿದ ಭಾಗ, ಅದೇ ಪಾತ್ರಗಳು, ಅದೇ ಊರು, ಅದೇ ಜನ, ಅದೇ ಕ್ಯಾರೆಕ್ಟರ್ಗಳು, ಅದೇ ಭಾಷೆ, ಅದೇ ಏನೋ ವಿಷಯಗಳು, ಆದರೆ ಇನ್ನು ಮುಂದುವರಿದ ವಿಷಯಗಳು, ಅದರ ಮೇಲ್ಗಡೆ ಕಾನ್ಸಂಟ್ರೇಟ್ ಮಾಡಿದ್ವಿ. ಅಯೋಗ್ಯ ಪಾರ್ಟ್ 1 ನಿಮಗೆ ಆ್ಯಕ್ಚುಲಿ ಅದೊಂದು ಟ್ರೈಲರ್ ಥರ ಇಡೀ ಸಿನಿಮಾನೇ 2.5 ಗಂಟೆ ಏನು ನಾವು ಸಿನಿಮಾ ಬಿಟ್ಟಿದ್ವು, ಅದೊಂದು ಪಾರ್ಟ್ 1 2.5 ಗಂಟೆ ಬಿಟ್ಟಿದ್ದು ನಾವು, ಅದು ಒಂದು ಟ್ರೈಲರ್ ಥರ ಇಡೀ ಸಿನಿಮಾ. ಆ್ಯಂಡ್ ಅದು ಜನ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ನಮ್ಗೆ ಆಶೀರ್ವಾದ ತುಂಬ ದೊಡ್ಡ ಲೆವೆಲ್ ಕೊಟ್ಟು ಈಗ ಜನಗಳಿಗೆ ನಾವೊಂದು ಗೊತ್ತಿಕೊಟ್ಟೆ. ಅದೇ ಈಗ ಪಾಯಿಂಟ್. ಇವತ್ತಿನ ಪೊಲಿಟಿಕಲ್ ಪ್ರಾಬ್ಲಮ್ ಸಿದ್ದೇಗೌಡ ಈಗ ಹೇಗೆ ಫೇಸ್ ಮಾಡ್ತಾರೆ, ಒಂದು ಓಟಿಂದ ಗೆದ್ದವನೇ, ಮದುವೆ ಆಗಿದೆ ಸರಿ, ಎಲ್ಲ ಚೆನ್ನಾಗಿದೆ ಸರಿ, ಈಗ ಮುಂದೆ ಊರು ಹೊರಡೆ ಯಾವ ರೀತಿ ಅವನು ಕೊಟ್ಟಿರೋ ಭರವಸೆಗಳು ಜವಾಬ್ದಾರಿಗಳನ್ನ ಯಾವ ಥರ ನಿರ್ವಹಿಸ್ತಾನೆ ಅನ್ನೋದನ್ನು ಎಗೇನ್ ಕಾಮಿಡಿ ಮುಖಾಂತರ ಒಂದು ಪೊಲಿಟಿಕಲ್ ಸೆಟೈರ್ ಅಂತ ಹೇಳ್ಬೋದು. ಅದೇ ಥರನಾದ ಒಂದು ಈಗ ಇವತ್ತಿನ ಟೆಕ್ನಾಲಜಿ, ಇವತ್ತು ಏನು ಕ್ವಾಲಿಟಿ ನಾವು ಕೊಡಬೇಕು ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ದೊಡ್ಡ ಬಜೆಟಲ್ಲಿ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದೀವಿ. ಈಗಾಗಲೇ 2 ಹಾಡುಗಳು ಬಿಡುಗಡೆ ಮಾಡಿದ್ದೀವಿ, ಮುದ್ದು ಪುಟ್ಟಲಕ್ಷ್ಮಿ ಮತ್ತು ಅಣ್ಣ ಬಂದರೆ ಜೋಶ್ ಬರ್ತದೆ ಅನ್ನೋ ಸಾಂಗಿಲ್ಲ. ಅದೆರಡು ಹಾಡುಗಳು ಹಿಟ್ಟಾಗಿದೆ. ನಮ್ಮ ಜೋಶ್ ಈಗ ಆ ಜೋಶ್ ಎತ್ಕೊಂಡೆ ನಾವು ಹುಬ್ಳಿಗೆ ಬಂದಿದ್ದೀವಿ, ಇಲ್ಲಿ ಇನ್ನೊಂದು ಸಾಂಗ್ ಬಿಡುಗಡೆ ಮಾಡೋಕ್ಕೆ 3ನೇ ಹಾಡು ಇಲ್ಲಿ ಬಿಡುಗಡೆ ಮಾಡ್ತಾ ಇದ್ವಿ. ಯಾಕಂದರೆ ಅವತ್ತು ಕರ್ನಾಟಕದ ಮೈಸೂರು ಭಾಗದಲ್ಲಿ ಏನು ಸಿನಿಮಾ ಕಲೆಕ್ಷನ್ ಮಾಡಿತ್ತು ಅಷ್ಟೇ ಕಲೆಕ್ಷನ್ನು ನಾರ್ತ್ ಕರ್ನಾಟಕದಲ್ಲೂ ಮಾಡಿತ್ತು, ಅಷ್ಟೇ ಪ್ರೀತಿ ಇಲ್ಲೂ ಸಿಕ್ಕಿದೆ ನಮಗೆ. ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಪ್ರೀತಿಯ ಉತ್ತರ ಕರ್ನಾಟಕದ ಎಲ್ಲ ಜನತೆಗೆ ಪ್ರೀತಿಯಿಂದ ಕೇಳ್ಕೊತೀನಿ, ಎಲ್ಲರೂ ಬರ್ರಿ. ಆಗಸ್ಟ್ 7ನೇ ತಾರೀಕು ನಮ್ಮ ಸಿನಿಮಾ ಬಿಡುಗಡೆ ಆಗ್ಲಿಕ್ಕತ್ತದ ಥಿಯೇಟ್ರ್ನಾಗ. ನೀವು ಬರ್ಬೇಕ್ರಿ, ನೋಡ್ಬೇಕ್ರಿ, ನಿಮ್ಮ ಆಶೀರ್ವಾದ ನಮ್ಗೆ ಬೇಕು. ಸಿನಿಮಾ ಶೂಟಿಂಗು ಕಂಪ್ಲೀಟ್ ಅದೇ ಊರು ಮಾರಗೌಡನಹಳ್ಳಿ, ಈ ಹಿಂದೆ ಏನು ನಡೆದಿತ್ತೋ ಅದೇ ಊರಲ್ಲಿ ಕಂಪ್ಲೀಟ್ ಸಿನಿಮಾ ಶೂಟ್ ಮಾಡಿದ್ವಿ. ಕೆಲವೊಂದು ಭಾಗ ಗೋವಾದಲ್ಲಿ ಮಾಡಿದ್ದೀವಿ, ಹಾಗೆ ಇನ್ನು ಕೆಲವು ಸಾಂಗ್ ಶೂಟು ಮೈಸೂರು ಸುತ್ತಮುತ್ತ ಮಾಡಿದ್ದೀವಿ. ಅದು ಬಿಟ್ಟರೆ ಎಲ್ಲೂ ಬೇರೆ ಕಡೆ ಹೋಗಿಲ್ಲ, ಯಾಕೆಂದರೆ ಇದು ಆ ಊರೊಳಗಡೆ ನಡೆಯೋ ಕಥೆ ಆಗಿರೋದ್ರಿಂದ. ಅದೇ ಮಂಡ್ಯದ ಮಾರಗೌಡನಹಳ್ಳಿ ಮತ್ತು ಮೈಸೂರು ಮತ್ತು ಗೋವಾ. ಇಲ್ಲ ಮಾಡ್ತಿದ್ದಾರೆ, ತುಂಬ ಮಾಡ್ತಿದ್ದಾರೆ. ಆದರೆ ಏನಂದ್ರೆ ನಾನು ಮಾಡಿಲ್ಲ, ನಾನು ಮಾಡಬೇಕು. ಯಾವುದೇ ಸಿನಿಮಾ ಆದರೂ ಕೂಡ ಉತ್ತರ ಕರ್ನಾಟಕದ ಶೂಟಿಂಗ್ ಯಾವ ಮಾಡ್ತಾರಲ್ಲ, ಉದಯ ಮಾಡಿದ್ದಾರೆ, ನಮ್ಮನೆ ಮೊನ್ನೆ ಕ್ಷೇತ್ರಪತಿ ಬಂತು ಅದನ್ನು ಮಾಡಿದ್ದಾರೆ. ತುಂಬ ಸಿನಿಮಾಗಳು ಆಗ್ತಾ ಇರ್ತವೆ, ನೀವು ನೋಡ್ಬೇಕು. ಕ್ಷೇತ್ರಪತಿ ಮಾಡಾಕತ್ತಾರ ಅಲ್ಲ, ಬಾದಾಮಿನಲ್ಲಿ ಎಷ್ಟು ನಾನೇ ಮಾಡಿದ್ದೀನಿಲ್ಲ, ರಾಕೇಶ್ ಸಿನಿಮಾ ಬಾದಾಮಿನಲ್ಲಿ ಶೂಟ್ ಮಾಡಿದ್ದೀನಿ, ಸಾಂಗ್ ಮಾಡ್ತೀವಿ. ನಮ್ಗೆ ಆಸೆ ಈ ಕಡೆ. ನನಗೆ ಆ್ಯಕ್ಚುಲಿ ಏನು ಗೊತ್ತಾ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಒಂದು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಒಂದು ಬ್ಯೂಟಿಫುಲ್ ಸಬ್ಜೆಕ್ಟ್ ಮಾಡಬೇಕು. ಅದಕ್ಕೆ ಇಲ್ಲಿ ನಿರ್ದೇಶಕರೇ ಬರಬೇಕು, ಈ ಭಾಷೆ ಗೊತ್ತಿರೋರು, ಇವರು ಈ ಏನೋ ಸ್ಲ್ಯಾಂಗ್ ಗೊತ್ತಿರಬೇಕು ಅವ್ರಿಗೆ. ಇಲ್ಲಿ ನಡೆ ನುಡಿ ಬಟ್ಟೆ ಆಹಾರ, ಇಲ್ಲಿ ನಡ್ಕೊಳ್ಳೋ ವಿಚಾರ, ಪಾಲಿಟಿಕ್ಸು, ಈ ಮಣ್ಣಿನ ಸಮಸ್ಯೆಗಳು ಪ್ರತಿಯೊಂದು ಗೊತ್ತಿರುವಂಥ ನಿರ್ದೇಶಕರು ಬಂದರೆ ನಾಳೆನೇ ತುಂಬ ಅದ್ಭುತವಾದ ಸ್ಟೋರಿ ಬಂದರೆ ನಾಳೆನೇ ನಾನು ಸಿನಿಮಾ ಮಾಡೋಕ್ಕೆ ರೆಡಿ.